ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿರಾಜ್ ಬ್ಲಾಗ್ಸ್. ನಮ್ಮ ಯಸ್ ಪ್ರಯಾಣ ನಿಮ್ಮೊಂದಿಗೆ. ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಸೇಂಟ್ ಲೂಯಿಸ್ ಹಿಂದೂ ಟೆಂಪಲ್ನಲ್ಲಿ ನಡೆದ ಸತತ 5 ದಿನಗಳ ಬ್ರಹ್ಮೋತ್ಸವವನ್ನು, ಆ ಸುಂದರ ಕ್ಷಣಗಳು, ನಾನು ಸೆರೆ ಹಿಡಿದ ದೃಶ್ಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಸೇಂಟ್ ಲೂಯಿಸ್ ಹಿಂದೂ ಸಮುದಾಯದವರೆಲ್ಲ ಸೇರಿ ಸೇಂಟ್ ಲೂಯಿಸ್ ಟೆಂಪಲ್ನಲ್ಲಿ ಮೇ 24ರಿಂದ 28ರವರೆಗೆ ಸತತ 5 ದಿನಗಳವರೆಗೆ ಬ್ರಹ್ಮೋತ್ಸವನ ಆಚರಿಸಿದರು. ಸ್ವತಃ ಆ ಬ್ರಹ್ಮದೇವರೇ ಲಾರ್ಡ್ ವೆನ್ ಏಟ್ಸ್ ವಾರಕ್ಕಾಗಿ ಉತ್ಸವವನ್ನು ಮಾಡಿದನೆಂದು ನಂಬಲಾಗಿದೆ. ಆದ್ದರಿಂದ ಈ ಹೆಸರು ಬ್ರಹ್ಮ ಉತ್ಸವ. ಇದು ಘಟನೆಯ ಭವ್ಯತೆಯನ್ನು ಸಹ ಸೂಚಿಸುತ್ತದೆ. ಈ 5 ದಿನಗಳಲ್ಲಿ ದೇವಸ್ಥಾನದವರು ಹೊಸ ವಾಹನಗಳನ್ನು ಉದ್ಘಾಟನೆ ಮಾಡಿದರು. ಈ ವಾಹನಗಳ ಹೆಸರಂದರೆ ನಂದಿ, ಗರುಡ, ಗಜ, ಹನುಮ, ಶೇಷವಾಹನ ಮತ್ತು ಸೂರ್ಯ. ನಮ್ಮ ದೇವಸ್ಥಾನದ ಪರಿಕ್ರಮದ ಸುತ್ತಲೂ ವಾಹನದ ಸೇವೆ ನಡೆಸಿದರು. ಸತತ 5 ದಿನಗಳ ಕಾಲ ಕಾರ್ಯಕ್ರಮದುದ್ದಕ್ಕೂ ವಿವಿಧ ಅರ್ಚನೆಗಳು, ಪೂಜೆಗಳು ಮತ್ತು ಹೋಮಗಳು ಮತ್ತು ಮಹಾನೈವೇದ್ಯ ಎಲ್ಲ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು ಅಂದರೆ ಬಹಳ ಅಚ್ಚುಕಟ್ಟಾಗಿ ಮಾಡಿದರು. ಆ ದೇವರ ಅನುಗ್ರಹ ಇದ್ದರೆ ಯಾವ ಅಡೆತಡೆಗಳೂ ಬಂದರೂ ಆ ದೇವರು ಹಾಡು ಮಾಡ್ತಾನೆ ಅಂತ ಹೇಳ್ತಾರೆ ನೋಡ್ರಿ, ಅದು ನಿಜ. ಆವತ್ತು ಎಷ್ಟು ಜೋರು ಮಳೆ ಅಂದ್ರೆ ಆನೆಕಲ್ಲು ಮಳೆ. ಆ ಆನೆಕಲ್ಲು ಮಳೆಯೊಳಗೆ ನಾವು ಅಂದ್ಕೊಳ್ಳಾಕತ್ತಿದ್ವಿ, ಇವತ್ತು ಸಾಯಂಕಾಲದ ಪರಿಕ್ರಮ ಹೆಂಗೆ ಮಾಡ್ತಾರಪ್ಪ ಇವರು ಮತ್ತು ಹೆಂಗೆ ಅಂತ ಅಂದ್ಕೊಂಡ್ವಿ. ಈ ನಮ್ಮ ಮನೆಯೊಳಗೆ ಮಕ್ಕಳಿಗೆ ಆಣೆಕಲ್ಲು ಅಂದ್ರೆ ಖುಷಿ. ಆಣೆಕಲ್ಲು ತೊಗೊಂಡು ಆರಿಸ್ಕೊಂಡು ತಿನ್ಕೋತ ಇವು ಆಟ ಆಡತ್ತಾವ. ನೋಡ್ರಿ, ಇಷ್ಟು ಜೋರು ಮಳೆ ಮತ್ತು ದೇವಸ್ಥಾನದ ಪರಿಕ್ರಮ ಆಗ್ತದೆ ಇಲ್ಲೋ, ಮತ್ತು ಹುಡುಗರು ಡ್ಯಾನ್ಸ್ ಇರ್ತದೆ ಇಲ್ಲೋ ಅಂತ ಅಂದ್ಕೊಂಡು, ಇರಲಿ ಬಿಡಪ್ಪ ಏನಾರಾಗಲಿ ದೇವಸ್ಥಾನ ದರ್ಶನ ಆದ್ರೂ ತೊಗೊಂಡ್ರೆ ಆಯ್ತು ಅಂತ ಹೇಳಿ ನಾವು ದರ್ಶನ ಕಡೆ ಹೊರಟ್ವಿ. ನಮ್ಗೆ ಅನ್ನಿಸ್ತು ದೇವಸ್ಥಾನ ಕಡೆ ಹೊಟ್ಟಂಗೆಲ್ಲ ಬೆಳಕ ಜಾಸ್ತಿ ಅನ್ನಿಸ್ತು. ನೋಡ್ರಿ, ನಾವು ಹೋದಾಗ ನಮ್ಮ ದೇವಸ್ಥಾನದ ಪರಿಸ್ಥಿತಿ ಹಿಂಗಿತ್ತು. ಮಳೆ ಅದ, ಅದರ ದೇವಸ್ಥಾನದೊಳಗೆ ಪೂಜೆ ನಡೆಯಾಕತ್ತದ, ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾರೋ ಇಲ್ಲೋ ಅಂತ ಕನ್ಫ್ಯೂಷನ್ ಒಳಗಿದ್ವಿ. ಬರ್ರಿ ಮತ್ತೆ ನಮ್ಮದು ಪೂಜಾ ವಿಧಾನಗಳ ಕಡೆಗೆ ಹೋಗೋಣ. ಪ್ರತಿದಿನ ಗೋಮಾತಾ ಪೂಜೆ ಮೊಟ್ಟ ಮೊದಲನೇ ದಿನದಂದು ಸಂಜೆ ಅಂಕುರಾರ್ಪಣೆದೊಂದಿಗೆ ಆರಂಭಗೊಂಡು ಕೊನೆಯ ದಿನದಂದು ದ್ವಾದಶ ಆರಾಧನೆ ಮತ್ತು ಶ್ರೀ ಪುಷ್ಪಯಾಗದೊಂದಿಗೆ ಕಾರ್ಯಕ್ರಮೋತ್ಸವದಲ್ಲಿ ಮುಕ್ತಾಯಗೊಳ್ಳುತ್ತದೆ. ನಮ್ಮ ಸೇಂಟ್ ಲೂಯಿಸ್ ಹಿಂದೂ ಸಮುದಾಯದವರು ಹರ್ಷದಲ್ಲಿ ತೇಲಾಡುತ್ತಿದ್ದರು. ಇದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಭಿಷೇಕ ಸೇವೆಗೆ, ಪೂಜಾ ವಿಧಾನ ದರ್ಶನಕ್ಕೆ ಅನುದಿನವೂ ಪ್ರತಿಕ್ಷಣವೂ ಪುಳಿತಕೊಳ್ಳುವಂತಹ ಕ್ಷಣಗಳು. ಇದೆಲ್ಲ ನಮ್ಮ ಬ್ರಹ್ಮೋತ್ಸವದಲ್ಲಿ ನಡೆದ ಸೊಬಗು. ಭಕ್ತಿ ಮತ್ತು ಆಚರಣೆಯ ಸಾರವನ್ನು ಸೆರೆ ಹಿಡಿಯುವ ನಮ್ಮ ಭಕ್ತಿ ಆಚರಣೆಯ ಸಾರವನ್ನು ಒತ್ತು ಕೊಡುತ್ತಾ ನಮ್ಮ ದೇಶದ ಸಂಗೀತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮುಳುಗಿದ್ದೆವು. ಈ ಬ್ರಹ್ಮೋತ್ಸವ ಸಂಭ್ರಮದ ಕ್ಷಣಗಳೆಂದರೆ ಮತ್ತೆ ಮತ್ತೆ ಮೆಲುಕು ಹಾಕಬೇಕನ್ನಿಸುತ್ತದೆ. ಕಲಿಯುಗದ ವೈಕುಂಠ ಎಂದು ಕರೆಯಲ್ಪಡುವ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ. ಆ ದೇವರ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ ಅಂತ ಆಶಿಸುತ್ತಾರೆ. ನೀವು ಕೂಡ ದರ್ಶನ ಮಾಡಿ. మధ్యలో ఉండాలి, నడిచి వాళ్ళ మధ్యలో Good job.
I know. No sound, please. Very minimum sound. Very minimum sound, please. ಈ 5 ದಿನದ ಬ್ರಹ್ಮೋತ್ಸವ ಎಲ್ಲರ ಮನಸ್ಸಿನಲ್ಲಿ ಅಚ್ಚರಿಗೊಳಿಸುವಂತಹ ಸಂಭ್ರಮ. ನಮ್ಮ ಸೇಂಟ್ ಲೂಯಿಸ್ನಲ್ಲಿ ಸೇಂಟ್ ಲೂಯಿಸ್ನ ಬ್ರಹ್ಮೋತ್ಸವ ಅಂದರೆ ಸಾಕು, ಎಲ್ರಿಗೂ ಇನ್ನೂ ನೆನಪು. ಪ್ರತಿ ಕ್ಷಣನೂ ಪುಳುಕಿತುಕೊಳ್ಳುವಂತಹ ಕ್ಷಣಗಳು. ಆ ನಮ್ಮ ಬ್ರಹ್ಮೋತ್ಸವದಲ್ಲಿ ನಡೆದ ಸೊಬಗು, ಭಕ್ತಿ, ಸಾರವನ್ನು ಸೆರೆ ಹಿಡಿಯುವ ಈ ಮೋಡಿ ಮಾಡುವ ಪ್ರದರ್ಶನಗಳನ್ನು ವೀಕ್ಷಿಸುತ್ತಾ ದೇಶದ ಸಂಗೀತ, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮುಳುಗಿದ್ದೇವೆ. ಮಕ್ಕಳು ಕೂಡ ನೃತ್ಯ ಪ್ರದರ್ಶನ ಮಾಡಿದರು. ನಮ್ಮ ಮಕ್ಕಳ ಡ್ಯಾನ್ಸ್ ಗ್ರೂಪ್ ಸಂಧ್ಯಾ ಮತ್ತು ಮಾಯಾ ವಾಲಂಟಿಯರಿಂಗ್ ಮಕ್ಕಳಿಗೆ ಡ್ಯಾನ್ಸ್ ಕಲಿಸ್ಕೊಟ್ರು.
5 ದಿನದಲ್ಲಿ ನಮ್ಮ ಕಮ್ಯುನಿಟಿಯವರು ಪ್ರಸಾದ ಮತ್ತು ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿದರು. ಈ ಸುಮಧುರ ದಿವ್ಯ ದರ್ಶನದ ದೃಶ್ಯಗಳನ್ನೆಲ್ಲ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಿಮಗೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಆ ದೇವರ ಅನುಗ್ರಹ ನಮಗೆಲ್ರಿಗೂ ಇರಲಿ ಅಂತ ಆಶಯಿಸುತ್ತಾ, ನಮ್ಮ ಸೇಂಟ್ ಲೂಯಿಸ್ ಸಮುದಾಯದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವ್ಲಾಗ್ ಮುಕ್ತಾಯ ಮಾಡ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲ ಇರಿ, ಆರಾಮಾಗಿರಿ, ನಮ್ಮ ಸಂಸ್ಕೃತಿ ಮರೆಯದಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನ್ನಡತಿಗೆ ಪ್ರೋತ್ಸಾಹಿಸಿ.